ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಬದಲಾಗಬೇಕು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗಬೇಕು ಎಲ್ಲ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಈಗ ಕಾಂಗ್ರೆಸ್ನ ಶಾಸಕರೇ ತಮ್ಮ ಸಚಿವರಿಗೆ ಬೈತಾ ಇದ್ದಾರೆ. ಇಷ್ಟೆಲ್ಲ ಮಾತಾಡ್ತೀರಾ, ಅಧ್ಯಕ್ಷರು ಚೇಂಜ್ ಆಗಬೇಕು, ಮುಖ್ಯಮಂತ್ರಿಗಳು ಚೇಂಜ್ ಆಗಬೇಕು ಅಂತೀರಾ, ಆದರೆ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡಿ, ಮೊದಲು ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಈ ಶಾಸಕರ ಮಾತಿಗೆ ಸಚಿವರು ಕೂಡ ಸಿಟ್ಟಾಗ್ತಿದ್ದಾರೆ. ಯಾರು ಬೇಕಾದರೂ ಏನು ಮಾತಾಡ್ಬೋದು, ಆದರೆ ಇದೆಲ್ಲವೂ ಕೂಡ ಅವರ ವ್ಯಕ್ತಿಗತ ಅಭಿಪ್ರಾಯ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಇಷ್ಟಕ್ಕೂ ಸಚಿವರಿಗೆ ಬೈತಾ ಇರುವಂಥ ಆ ಶಾಸಕ ಯಾರು ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ, ಕೆಪಿಸಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಬಹುಶಃ ರಾಜಣ್ಣ ನಾನು ಆಗ್ಲೇ ಹೇಳಿದಾಗೆ ಕೊಟ್ಟಂತ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಿ ಅವರವರು ಅಭಿಪ್ರಾಯ ತಿಳಿಸ್ಲಿಕ್ಕೆ ಅವರ ಸರ್ವ ಸ್ವತಂತ್ರ ಇದ್ದಾರೆ. ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಸಚಿವರ ವಿರುದ್ಧವೇ ಮತ್ತೆ ಸಿಡಿಯುತ್ತಿರುವ ಕೈ ಶಾಸಕರು. ಉಸ್ತುವಾರಿ ಸಚಿವರ ವಿರುದ್ಧ ಸಾಲು ಸಾಲು ಶಾಸಕರ ಸಿಟ್ಟು. ಕಾಂಗ್ರೆಸ್ ಮನೆಯಲ್ಲಿ ಅದೊಂಥರ ದಾಯಾದಿಗಳ ಕಲಹ ಜೋರಾಗಿದೆ. ಹೊರ ಜಗತ್ತಿಗೆ ಅಣ್ಣ ತಮ್ಮಂದಿರು, ಒಳಗಿಂದೊಳಗೆ ಹಿತಶತ್ರುಗಳು ಅನ್ನುವಂತಾಗಿದೆ. ಸಚಿವರ ವಿರುದ್ಧ ಆರೋಪ, ಅಸಮಾಧಾನ ಹೊರಹಾಕ್ತಾ ಇರೋದು ವಿರೋಧಿ ಶಾಸಕರಲ್ಲ, ಅವರದ್ದೇ ಪಕ್ಷದ ಶಾಸಕರು. ಹೌದು, ಕಾಂಗ್ರೆಸ್ ಸರ್ಕಾರದ ಸಚಿವರ ವಿರುದ್ಧ ಅವರದ್ದೇ ಶಾಸಕರು ಅಸಮಾಧಾನದ ಸಿಡುಕು ಹೊರಹಾಕತೊಡಗಿದ್ದಾರೆ. ಉಸ್ತುವಾರಿ ಸಚಿವರ ಮೇಲಂತೂ ಸಿಡಿ ಸಿಟ್ಟು, ಕೊತ ಸೆಡವು ಮಾತುಗಳ ಮೂಲಕ ಹೊರಬಿದ್ದಿವೆ. ಸಚಿವ ಕೆಎನ್ ರಾಜಣ್ಣ ವಿರುದ್ಧವೇ ಕಡೂರು ಶಾಸಕ ಆನಂದ್ ನೇರವಾಗಿ ಸಿಟ್ಟು ಹೊರಹಾಕಿದ್ದಾರೆ. ಸಚಿವ ರಾಜಣ್ಣ ಸೇರಿದಂತೆ ಹಲವು ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಬಹಿರಂಗವಾಗಿ ಟೀಕಿಸಿದ್ದಾರೆ. ರಾಜಣ್ಣ ಸೇರಿದಂತೆ 4 ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿರುವ ಆನಂದ್ ಏನೇನ್ ಆರೋಪಿಸಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಸಹಕಾರ ಇಲಾಖೆ ದೊಡ್ಡ ಖಾತೆ. ರಾಜಣ್ಣ ಮೊದಲು ತಮಗೆ ನೀಡಿರುವಂತಹ ಖಾತೆಯನ್ನ ಸರಿಯಾಗಿ ನಿಭಾಯಿಸೋದನ್ನ ಕಲಿತುಕೊಳ್ಳಿ. ತಮ್ಮ ಖಾತೆಯನ್ನ ನಿಭಾಯಿಸೋದನ್ನ ಬಿಟ್ಟು ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. 4 ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇದೆ. ಸರಿಯಾಗಿ 4 ಸಚಿವರು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಅಸಮಾಧಾನ ರಾಜ್ಯದ ಜನರಲ್ಲೂ ಇದೆ. ಕೆಲ ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರಲ್ಲಿ ಅಪಸ್ವರ ಇದೆ ಅಂತ ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ, ಕೆಪಿಸಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಇಬ್ಬರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಗಲಿರುಳು ಶ್ರಮಿಸಿ ಈ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಇವರಿಬ್ಬರು ಸಾಕಷ್ಟು ಶ್ರಮಿಸಿದ್ರು. ಈಗಲೂ ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಜನಸಾಮಾನ್ಯರು ಒಂದು ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿಲ್ಲದ ಸ್ಥಾನಗಳು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಹುಶಃ ರಾಜಣ್ಣ ನಾನು ಆಗಲೇ ಹೇಳಿದಾಗೆ ಆ ಸ್ಥಾನಗಳ ಬಗ್ಗೆ, ಮುಖ್ಯಮಂತ್ರಿ ಅಥವಾ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋದು ಬಿಟ್ಟು ಕೊಟ್ಟಂತ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿ. ಕಾಂಗ್ರೆಸ್ ಶಾಸಕರು ಸಚಿವರ ವಿರುದ್ಧವಾಗಿ ಆಕ್ರೋಶ ಹೊರಹಾಕ್ತಾ ಇರೋದು ಇದೇ ಮೊದಲೇನಲ್ಲ. 4-5 ಬಾರಿ ಸಚಿವರ ಮುಂದೆ ಶಾಸಕರು ತಮಗೆ ಗೌರವ ಸಿಗದ ಬಗ್ಗೆ ಸಿಟ್ಟಾಗಿದ್ದಾರೆ. ಕೋಲಾರ, ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ಹಲವು ಉಸ್ತುವಾರಿ ಜಿಲ್ಲೆಗಳ ಸಚಿವರ ಬಗ್ಗೆಯೂ ಕಿರಿಕ್ ನಡೆದಿದೆ. ಹೀಗಾಗಿ ಶಾಸಕಾಂಗ ಸಭೆಯಲ್ಲಿ ಸಚಿವರ ವಿರುದ್ಧ ಮಾತನಾಡಲು ತಮಗೆ ಅವಕಾಶ ಕೊಡಿ ಅಂತ ಶಾಸಕರು ಕೇಳಿದ್ರು. ಸಿಎಂ, ಡಿಸಿಎಂ ಎಚ್ಚರ ವಹಿಸಿ ಅವಕಾಶ ನೀಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಕಡೂರು ಆನಂದ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ನಿನ್ನೆ ಕೇಳಿಸ್ಕೊಂಡ್ರೆ ಅನ್ಸುತ್ತೆ. ಕೆಪಿಸಿ ಅಧ್ಯಕ್ಷರ ಬಗ್ಗೆ ಮಾತನಾಡುವಂತವ್ರು ಅವರೇ ಸರಿ ಇದ್ದಿದ್ರೆ ಎಲ್ಲ 4-5 ಸಚಿವರಿಂದ ಆಯ್ತಪ್ಪ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರು ಅಭಿಪ್ರಾಯ ತಿಳಿಸ್ಲಿಕ್ಕೆ ಅವರ ಸರ್ವ ಸ್ವತಂತ್ರ ಇದ್ದಾರೆ. ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಹೇಳ್ಕೊಡಕ್ ನಂದೇನು ಆಕ್ಷೇಪಣೆ ಇಲ್ಲಲ್ಲ. ಸದ್ಯ ಕಾಂಗ್ರೆಸ್ನಲ್ಲಿ ಸಚಿವರ ನಡುವೆನೆ ಕೆಲವೊಂದು ಗೊಂದಲಗಳು ಬಗೆಹರಿತಾ ಇಲ್ಲ. ಇದರ ಮಧ್ಯೆ ಶಾಸಕರು ಕೂಡ ಸಚಿವರ ವಿರುದ್ಧ ಗರಂ ಆಗ್ತಿದ್ದಾರೆ. ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.